ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಗೆಲುವಿನ ಜೊತೆ ಎಲ್ಲರೂ ಇರ್ತಾರೆ, ಸೋಲು ಅನಾಥ. ಲೈಫ್ ಆಗಿರಲಿ, ವೃತ್ತಿ ಬದುಕೇ ಆಗಿರಲಿ, ನಾವು ಚೆನ್ನಾಗಿದ್ದಾಗ ನಮ್ಮನ್ನು ಹೊಗಳಿ ಅಟ್ಟಕ್ಕೇರಿಸ್ತಾರೆ, ಜೊತೆಯಲ್ಲಿದ್ದು ಅಭಿಮಾನ ತೋರ್ತಾರೆ. ಆದರೆ ಒಂದು ಸಲ ಎಡವಿದ್ವಿ, ಸೋಲು ನಮ್ಮನ್ನು ಅಟ್ಟಾಡಿಸಿಕೊಂಡು ಓಡಿಸ್ತಾ ಇದೆ ಅಂದ್ಕೊಳ್ಳಿ. ಗುಂಡಿಗೆ ಬಿದ್ದವಂಗೆ ತಲೆಗೊಂದು ಕಲ್ಲು ಅಂತ ಸಿಕ್ಕಿದವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಸೋಲಿನ ಹಿಂದಿನ ನಮ್ಮ ಲೈಫು, ಸಾಧನೆ, ಕೊಡುಗೆ ಯಾವುದೂ ಕೂಡ ಕಾಣಲ್ಲ. ಬಹುಶಃ ನನಗೆ ಅನಿಸುತ್ತೆ ಹಾರ್ದಿಕ್ ಪಾಂಡ್ಯ ವಿಷಯದಲ್ಲಿ ಅದೇ ಆಗ್ತಿದೆ. IPLನಲ್ಲಿ ಮುಂಬೈ ಇಂಡಿಯನ್ಸ್ ಹೀನಾಮಾನವಾಗಿ ಸೋತಿದೆ. ಈ ಬಾರಿ IPL ಆರಂಭದಿಂದಲೂ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಸಾಕಷ್ಟು ಟೀಕೆಗೆ ಗುರಿಯಾದರು. ರೋಹಿತ್ ಶರ್ಮಾ ಅವರನ್ನು ಹಾರ್ದಿಕ್ ನಡೆಸಿಕೊಂಡ ರೀತಿ ಕಟು ಟೀಕೆಗೆ ಗುರಿಯಾಯಿತು. ಟೀಮ್ ಇಂಡಿಯಾದಲ್ಲಿ ನಾವು ಕಂಡಿದ್ದ ಹಾರ್ದಿಕ್, ಗುಜರಾತ್ ಟೈಟನ್ಸ್ ಕ್ಯಾಪ್ಟನ್ ಆಗಿ ಹಾರ್ದಿಕ್ ಅವರನ್ನು ಕಂಡ ಬಗೆಗೂ ಈ ಬಾರಿ ಮುಂಬೈ ಇಂಡಿಯನ್ಸ್ ಸಾರಥಿ ಹಾರ್ದಿಕ್ ನಡೆಗೂ ಅಜಗಜಾಂತರ ವ್ಯತ್ಯಾಸ ಇತ್ತು ಅಂತ ನನಗೂ ಕೂಡ ಅನಿಸ್ತಾ ಇದೆ. ಬಹುಶಃ ಇದೇ ಅಭಿಪ್ರಾಯ ನಿಮ್ಮಲ್ಲೂ ಇರಬಹುದು. IPL ಮುಗಿದ ಬಳಿಕ ಹಾರ್ದಿಕ್ ಪಾಂಡ್ಯ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅನ್ನೋ ವಿಚಾರ ಚರ್ಚೆ ಆಗ್ತಾ ಇದೆ. ಹಾರ್ದಿಕ್ ಪತ್ನಿ ನತಾಶಾ IPL ಪಂದ್ಯ ವೀಕ್ಷಣೆಗೆ ಬರೆದಿದ್ದುದು, ಅವರ ಬರ್ತ್ಡೇಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ವಿಶ್ ಮಾಡದೇ ಇರೋ ಬೆಳವಣಿಗೆ ಅವರ ವೈಯಕ್ತಿಕ ಜೀವನದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನು ಸಾಬೀತುಪಡಿಸುವಂತಿದೆ. ಇನ್ನು ನಾವು ಮೊದಲೇ ಮಾತನಾಡಿದಂತೆ ಹಾರ್ದಿಕ್ ವರ್ತನೆ ವಿಚಾರಕ್ಕೆ ಬರೋಣ. ಹಾರ್ದಿಕ್ ವರ್ತನೆಯಲ್ಲಿ ಬದಲಾವಣೆ, ನಾಯಕನಾಗಿ ಹಾಗೂ ಒಬ್ಬ ಆಟಗಾರನಾಗಿಯೂ ಅವರು IPLನಲ್ಲಿ ಕಂಡಿರುವ ಸೋಲಿನ ಹಿಂದೆ ವೈಯಕ್ತಿಕ ನೋವು, ದುಃಖ ದೊಡ್ಡದಿರಬಹುದು. ಅದೇ ದುಃಖ, ಸಿಟ್ಟು, ಬೇಸರ, ನೋವು, ಹತಾಶೆ, ಯಾರಿಗೂ ಹೇಳಿಕೊಳ್ಳಲಾಗದಂಥ ಯಾತನೆಯಿಂದ ಹಾರ್ದಿಕ್ ವೈಫಲ್ಯ ಅನುಭವಿಸಿರ್ಬೋದು ಅಂತ ಅನಿಸುತ್ತೆ. ಹಾರ್ದಿಕ್ ಪಾಸ್ಟ್ ಈಸ್ ಪಾಸ್ಟ್ ಅಂತ ನೋವು ಮರೆಯಬೇಕು. ಕಷ್ಟ ಆದರೂ ಅವರು ಮತ್ತೆ ಹಿಂದಿನಂತೆ ಆಗಲೇಬೇಕು. ಯಾಕೆಂದರೆ ಅವರು ಕಷ್ಟಪಟ್ಟು ಬಂದ ಆಲ್ರೌಂಡರ್, ಬಡತನದಲ್ಲಿ ಬೆಳೆದ ಹುಡುಗ. ಹಾರ್ದಿಕ್ ಪಾಂಡ್ಯ ಹುಟ್ಟಿನಿಂದಲೇ ಶ್ರೀಮಂತಿಕೆಯಲ್ಲಿ ಬೆಳೆಯಲಿಲ್ಲ. ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿದ ಅವರು ಇಂದು ಕೋಟ್ಯಾಂತರ ರೂಪಾಯಿ ಹಣ ಗಳಿಸಿದ್ದಾರೆ, ದೇಶಾದ್ಯಂತ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಆದರೆ ಇದು ಅವರ ಪರಿಶ್ರಮವಿಲ್ಲದೆ ಬಂದಿಲ್ಲ. ಹೀಗಾಗಿ ಅವರು ಆಟದಲ್ಲೂ ಜಿಮ್ದಲ್ಲೂ ಗೆಲ್ಲಬೇಕು. T20 ವರ್ಲ್ಡ್ ಕಪ್ಗೆ ಟೀಮ್ ಇಂಡಿಯಾದ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಭಾರತ ವಿಶ್ವ ವಿಜೇತವಾಗಲು ಹಾರ್ದಿಕ್ ಆಲ್ರೌಂಡ್ ಆಟ ಬೇಕೇ ಬೇಕು. ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.